ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. 89.93% ಮತದಾನ ಸಂಜೆ 5 ಗಂಟೆಗೆ. 89.93 ಅಂದರೆ 90% ಅಂತ. 100ಕ್ಕೆ 90%ನಷ್ಟು ಜನ ಈಗಾಗಲೇ ಮತವನ್ನು ಹಾಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ. ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಏನ್ರಿ? ಇನ್ನೂ 1 ಗಂಟೆ ಮತದಾನ ಇದೆ, ಜನ ಕ್ಯೂನಲ್ಲಿ ನಿಂತಿದ್ದಾರೆ. ಇದು ಯಾವ ರೀತಿಯ ದಾಖಲೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. 2021 ಚುನಾವಣೆಯನ್ನು ನಾನು ಕವರ್ ಮಾಡಿದ್ದೆ. ಆವಾಗ ಕೂಡ ವಿಡಿಯೋಗಳನ್ನು ಮಾಡಿದ್ದೇನೆ. ನೀವು ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಚಾನಲ್ ಹೋಗಿ ಓಲ್ಡೆಸ್ಟ್ ವಿಡಿಯೋ ಅಂತ ಹಾಕಿದರೆ ನನ್ನ ಪಶ್ಚಿಮ ಬಂಗಾಳದ ವಿಡಿಯೋಗಳೆಲ್ಲ ಸಿಗ್ತವೆ. 8 ಹಂತದಲ್ಲಿ ಮತದಾನ ನಡೆದಿತ್ತು. ಅವಾಗ ಕಂಡಲ್ಲಿ ಗಲಾಟೆ. ಇಡೀ ಚುನಾವಣೆ ಅನ್ನೋದು ಗೊಂದಲಮಯವಾಗಿತ್ತು. ಹಿಂಸಾಚಾರ ತಾರಕ್ಕೇರಿತ್ತು. ಜನ ಮತ ಹಾಕಲಿಕ್ಕೆ ಹೆದರೋರು. 12 ಗಂಟೆ ಮೇಲೆ ಯಾವ ಬೂತ್ ಹತ್ರನೂ ಜನನೇ ಕಾಣಿಸ್ತಿರಲಿಲ್ಲ. ಸಂಪೂರ್ಣವಾಗಿ ಮತಗಟ್ಟೆಗಳನ್ನು ತಮ್ಮ ವಶಕ್ಕೆ TMC ಅವರು ತೊಗೊಂಡ್ಬಿಡ್ತಿದ್ರು. ಇವತ್ತು ಈ ಸಂಚಿಕೆ ಮಾಡುವ ಸಂದರ್ಭದಲ್ಲಿಯೂ ಕೂಡ ಇನ್ನೂ ಜನ ಕ್ಯೂನಲ್ಲಿ ನಿಂತಿದ್ದಾರೆ. ವಿಶೇಷವಾಗಿ ಮಹಿಳೆಯರು ಕ್ಯೂದಲ್ಲಿದ್ದಾರೆ. ಬೇಸಿಗೆ ಆಗಿದ್ದರಿಂದ ರಣಬಿಸಿಲಿದೆ ಪಶ್ಚಿಮ ಬಂಗಾಳದಲ್ಲಿ. ಆದರೆ ಚುನಾವಣೆಯ ಮೇಲೆ ಅದರ ಯಾವ ರೀತಿಯ ಪರಿಣಾಮವೂ ಆಗಿಲ್ಲ. ಬೆಳಗ್ಗೆ ಒಂದು 2-3 ಗಲಾಟೆಗಳಾದವು, ಉದ್ವಿಗ್ನತೆ ಆಯಿತು. ತಮಗೆ ಬೆಳಗಿನ ಸಂಚಿಕೆಯಲ್ಲಿ ಸಿಲಿಗುರಿಯಿಂದ ಹಿಡಿದು ಬೇರೆ ಬೇರೆ ನೌಡಾ, ಬೇರೆ ಬೇರೆ ಕ್ಷೇತ್ರದಲ್ಲಿ ಮುರ್ಷಿದಾಬಾದ್ನಲ್ಲಿ ನಡೆದಂಥ ಗಲಾಟೆ ಹೇಳಿದೆ. ಅದಾದ ಮೇಲೆ ಸಂಪೂರ್ಣವಾಗಿ ಶಾಂತ ರೀತಿಯಿಂದ ಮತದಾನ ನಡೀತು. ಅದಕ್ಕಿಂತ ಹೆಚ್ಚಾಗಿ ಈ ಚುನಾವಣೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದೆಯಾ, ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ನಡೀತಾ ಇದೆಯಾ, ಇಷ್ಟೊಂದು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ, ಯಾವುದೋ ದಕ್ಷಿಣ ಭಾರತ ಯಾವುದೋ ಊರಲ್ಲಿ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಮತದಾನ ನಡೆದು ನಿಜಕ್ಕೂ ನನಗೆ ಅಚ್ಚರಿಯನ್ನು ಮೂಡಿಸಿತ್ತು. ಯಾಕೆಂದರೆ 2-3 ಫ್ಯಾಕ್ಟರ್ಗಳು ಈ ಸಲ ಕೆಲಸ ಮಾಡಿದ್ವು. ಒಂದು, ಸುಮಾರು 90 ಲಕ್ಷ ಜನನ ವೋಟರ್ ಲಿಸ್ಟಿಂದ ಹೊರಗೆ ಹಾಕಲಾಗಿದೆ. ದಾಖಲೆಗಳನ್ನ ಕೊಡದೇ ಇರೋದರಿಂದ ಸತ್ತು ಹೋಗಿರೋರು, ಊರು ಬಿಟ್ಟರು ಎಲ್ಲ ಸೇರಿ 27 ಲಕ್ಷ ಮತಗಳೇನಿದ್ದಾವೆ ಅವು ಟ್ರಿಬ್ಯುನಲ್ ಮುಂದೆ ಇದ್ದಾವೆ. ಕೆಲವೊಂದು ಸೆಟ್ಲ್ ಆದವು, ಕೆಲವೊಂದು ಸೆಟ್ಲ್ ಆಗಿಲ್ಲ. ಜೊತೆಗೆ 100 ಜನರಿಗೆ ಸೀಟ್ಗಳನ್ನು ಅಲಾಟ್ ಮಾಡಿಲ್ಲ ಮಮತಾ ಬೇಗಂ ಅವರು. ಅವ್ರಿಗೆ MLA ಟಿಕೆಟನ್ನು ಕೊಟ್ಟಿಲ್ಲ. ಈ ಎಲ್ಲ ಫ್ಯಾಕ್ಟರ್ಗಳು ಏನು ಮಾಡ್ತವೆ ಅಂದರೆ ಚುನಾವಣೆಯ ದಿವಸ ಅವರನ್ನು ಸುಮ್ಮನೆ ಕೂಡ್ಲಿಕ್ಕೆ ಬಿಡೋದಿಲ್ಲ. ಒಂದಲ್ಲ ಒಂದು ಕಾರಣವನ್ನು ಇಟ್ಕೊಂಡು ಉದ್ರಿಕ್ತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಹೆಂಗಾದರೂ ಮಾಡಿ ಎಲೆಕ್ಷನನ್ನು ಫೇಲ್ ಮಾಡಬೇಕು, ಮರು ಚುನಾವಣೆ ಆಗೋ ಹಾಗೆ ಮಾಡಬೇಕು, ಗಲಾಟೆ ಆಗೋ ಹಾಗೆ ಮಾಡಬೇಕು, ಇಡೀ ವಾತಾವರಣವನ್ನು ಹಾಳು ಮಾಡಬೇಕು ಅನ್ನುವಂಥ ಪ್ರಯತ್ನ ನಿರಂತರವಾಗಿ ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ, ಇದಕ್ಕೆ ತದ್ವಿರುದ್ಧವಾಗಿ ವ್ಯವಸ್ಥೆಯನ್ನು ನೋಡಿಬಿಟ್ರೆ ಎಲ್ಲಿಯೂ ಕೂಡ ಸಶಸ್ತ್ರ ಬಲ ಮಧ್ಯಾಹ್ನದ ಮೇಲೆ ಬಳಸಬೇಕಾದ ಅಗತ್ಯತೆ ಬೀಳಿಲ್ಲ. ಭದ್ರತಾ ಸಿಬ್ಬಂದಿಗೆ ಕೆಲಸ ಇಲ್ಲ. ಎಲ್ಲೆಲ್ಲಿ ಪುಂಡರು ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ರು ಹಿಡಿದು ಒಳಗೆ ಹಾಕಿ ಆಗಿಲ್ಲಾಯಿತು. ಎಲ್ಲಿಯೂ ಕೂಡ ಜನ ಓಟ್ ಹಾಕುವ ಸಂದರ್ಭದಲ್ಲಿ ನಮ್ಮಲ್ಲಿ ಹೆಂಗೆ ಮತಗಟ್ಟೆ ಹೊರಗಡೆ ನಿಂತಾಗ ಹೆಸರುಗಳು ಸಿಗಲಿಲ್ಲ, ಅಡ್ರೆಸ್ ಮ್ಯಾಚ್ ಆಗ್ತಾ ಇಲ್ಲ, ವೋಟರ್ ID ಇಲ್ಲ ಅಂತ ಗಲಾಟೆಗಳು ನಡೀತಾವಲ್ಲ, ಸಣ್ಣ ಪುಟ್ಟ ಅಲ್ಲೆಲ್ಲೆಲ್ಲಿ ಉದ್ರಿಕ್ತವ, ಆ ರೀತಿಯ ಸ್ಥಿತಿ ಕೂಡ ಇರಲಿಲ್ಲ. ನಿಜಕ್ಕೂ ಆಶ್ಚರ್ಯದಾಯಕ. ಇದಕ್ಕೆ ಮಮತಾ ಬೇಗಂ ಏನು ಹೇಳಿದರು ಅನ್ನೋದು ಭಾಳ ಮಜಾ. SIR ವಿರುದ್ಧವಾಗಿ ಜನ 90% ಮತ ಹಾಕಿದ್ದಾರೆ, SIR ಬೇಡಾಗಿತ್ತು ಅದಕ್ಕೋಸ್ಕರ ಜನ ಮತ ಹಾಕಿದ್ದಾರೆ ಅಂತ ಆಕೆ ಭವಾನಿಪುರದಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ರು. ನನಗೆ ಆಕೆಯ ಸ್ಥಿತಿ ನೋಡಿ ಅಯ್ಯೋ ಅನಿಸ್ಬಿಡ್ತಾರೆ ನಿಜವಾಗ್ಲೂ. ಯಾಕೆ ಅಂತ ಹೇಳ್ತೀನಿ. ರಣ ಬಿಸಿಲು, ಹಿಂದ್ಗಡೆ ಜನರ ಸಂಖ್ಯೆ ತೀರಾ ಅಂದರೆ ತೀರಾ ಕಡಿಮೆ. ನಡ್ಕೊಂಡು ಹೋಗ್ತಾ ಇದ್ದಾರೆ. ಆಕೆ ನಡೆಯೋ ಶೈಲಿ ನಿಮ್ಗೆ ಗೊತ್ತಿದೆಯಲ್ಲ. ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಾಧ್ಯಮದವ್ರು ಬಂದು ಕೇಳಿದರೆ ಎಗರಾಡ್ತಾ ಇದ್ದಾರೆ. ಕೇಳಿದರೆ ಏನು 89.93% ಮತದಾನ ಆಗಿದೆ ಸಂಜೆ 5 ಗಂಟೆಗೆ ಏನಂತೀರಿ ಅಂತ ಕೇಳಿದರೆ ಆಕೆಗೆ ಇದು ಆಡಳಿತ ವಿರೋಧಿ ಅಲೆ ಅಂತ ಆಕೆ ಮನಸ್ಸಿನಲ್ಲಿ ಗೊತ್ತಿದೆ. ಇದು ಆ್ಯಂಟಿ ಇನ್ಕಮನ್ಸಿ ಅಂತ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಮತ್ತು ಈ ಬಾರಿ ಜನ ತೀರ್ಮಾನ ಮಾಡಿ ನಿರ್ಣಾಯಕವಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಿದ್ದಾರೆ ಮತ್ತು ತನ್ನನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಾರೆ ಅಂತ ಭಾಳ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಆದರೆ ಅದನ್ನು ಹೇಳಿಕೊಳ್ಳಿಕ್ಕೆ ಆಗಲಾರದಂಥ ದುಸ್ಥಿತಿಯಲ್ಲಿ ಆಕೆ ಇದ್ದರು. ಅದೇ ಸಂದರ್ಭದಲ್ಲಿ ಆ ಕಡೆ ಕೃಷ್ಣಾನಗರ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ನರೇಂದ್ರ ಮೋದಿ ಅವರ ಭಾಷಣ. 4 तारीख को हम मिठाई बांटेंगे और ಜಾಲ್ಮುರಿ भेजेंगे. 4ನೇ ತಾರೀಕು ಮೇ ನಾವು ಮಿಠಾಯಿನೂ ಹಂಚ್ತೀವಿ. ಪಶ್ಚಿಮ ಬಂಗಾಳ ಮಿಠಾಯಿ ಭಾಳ ಫೇಮಸ್ ಆದದ್ದು, ವೆಸ್ಟ್ ಬೆಂಗಾಲ್ ಸ್ವೀಟ್ಸ್ ಅಂತೇಳಿ. ಮಿಷ್ಟಿ ಅಂತೇಳಿ ಒಂದು ಸ್ಪೆಷಲ್ ಆದಂಥ ಡಿಶ್ ಇದೆ. ರಸಗುಲ್ಲ, ಮಿಷ್ಟಿ ಅಲ್ಲೇ ಜಾಲ್ಮುರಿದು ಒಂದು ದೊಡ್ಡ ವಿಷಯನೇ ಇದೆ. ಅದು ನಿಮಗೆ ಯಾವ ಸಂಚಿಕೆಯಲ್ಲಿ ಹೇಳೋಕ್ಕೆ ಸಾಧ್ಯ ಆಗಲಿಲ್ಲ. ಅದು मैंने जालमुरी खाया मगर तीखा उन लोगों को लगा अंदर नरेंद्र मोदी.
ಚುರುಮುರಿ ತಿಂದದ್ದು ನಾನು, ಉರಿ ಹತ್ತಿದ್ದು ಅವ್ರಿಗೆ ಅಂತೇಳಿ ಎಷ್ಟು ಚೆನ್ನಾಗಿ ಮಾತಾಡಿದರು ಅಂದರೆ ನಿಜಕ್ಕೂ ಸಾಧ್ಯ ಆದರೆ ನೀವು ಕೃಷ್ಣಾನಗರನ ನರೇಂದ್ರ ಮೋದಿ ಸ್ಪೀಚ್ ರ್ಯಾಲಿ ಅಂತ ಹಾಕಿ ಸಂಪೂರ್ಣವಾಗಿ ಅವ್ರ ಭಾಷಣ ನಿಮಗೆ ಸಿಗತ್ತೆ. ಅವ್ರು ಹೇಳ್ತಾರೆ ಈ ಜಾಲ್ಮುರಿ ಅಂದರೆ ನಮ್ಮಲ್ಲಿ ಚುರುಮುರಿ ಅಂತ ಮಾಡ್ತಾರೆ ನೋಡ್ರಿ. ಈ ಚುರುಮುರಿಗೆ ಒಂದು ಸ್ವಲ್ಪ ಅಲ್ಲಿ ಸಾಸಿವೆ ಎಣ್ಣೆ ಹಾಕ್ತಾರೆ, ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ, ಆಮೇಲೆ ಒಂದು ಸ್ವಲ್ಪ ಮಸಾಲೆ, ಉಪ್ಪು, ಖಾರ, ಸ್ವಲ್ಪ ಉಳ್ಳಾಗಡ್ಡಿ ಎಲ್ಲ ಹಾಕಿ ಒಂದು ಸಣ್ಣ ಫನೇಲ್ ಥರ ಮಾಡಿ ಪಟ್ನ ಕಟ್ಟೋದು ಅಂತಾರೆ ನಮ್ಮ ಕಡೆ. ಉತ್ತರ ಕರ್ನಾಟಕದಲ್ಲಿ ಮುಂಚೆ ಕಿರಾಣಿ ಸಾಮಾನೆಲ್ಲ ಪಟ್ನ ಕಟ್ಟೆ ಕೊಡ್ತಾಯಿದ್ರು. ಈ ಥರ ಪಾಕಿಟಿನ ಕಲ್ಚರ್ ಈ ದೇಶದಲ್ಲಿ ಎಲ್ಲಿಯೂ ಇರಲಿಲ್ಲ. ಮುಂಚೆ ನ್ಯೂಸ್ ಪೇಪರ್ಗಳನ್ನೇ ಸುತ್ತಿ ಫನೇಲ್ ಥರ ಮಾಡಿ, ಕೊಳವೆ ಥರ ಮಾಡಿ ಅದರಲ್ಲಿ ಸಾಮಾನು ಹಾಕ್ತಾಯಿದ್ರು. ಈ ಚುರುಮುರಿ ಕೂಡ ಹಾಗೆ ಎಲ್ಲ ಕಡೆ ಕೊಡ್ತಾರೆ. ಪಶ್ಚಿಮ ಬಂಗಾಳದಲ್ಲಿಯೂ ಅದೇ ಇದೆ. ಜಾಲ್ಮುರಿ ಅಂದರೆ ಬಡವರಿಂದ ಶುರುವಾದಂಥ ಒಂದು ಚುರುಮುರಿ, ಅಂದರೆ ಕ್ರಿಸ್ಪಿಯಾಗಿರುವಂಥ ಮಂಡಕ್ಕಿ. ಅದು ಮಸಾಲೆ ಇರುತ್ತೆ, ಅದರಲ್ಲಿ ಭಾಳ ಹಿತ ಅನಿಸುವಂಥದ್ದು ಮಸಾಲೆ ಇರುತ್ತೆ, ಖಾರ ಇರುತ್ತೆ, ನಿಂಬೆಹಣ್ಣು ಹಾಕಿರ್ತಾರೆ. ನರೇಂದ್ರ ಮೋದಿ ಮೊನ್ನೆ ರ್ಯಾಲಿ ಮಾಡುವಾಗ ಕೆಳಗೆ ಇಳಿದು ಹೋಗಿ ಇದ್ದಕ್ಕಿದ್ದ ಹಾಗೆ ಒಂದು ಜಾಲ್ಮುರಿ ಅಂಗಡಿಗೆ ಹೋಗಿ ಈ ಜಾಲ್ಮುರಿ ಕೊಡುವಂಥ 10 ರೂಪಾಯಿ ಜಾಲ್ಮುರಿ ತಿಂದ್ಬಿಟ್ರು. ಅಲ್ಲಿ ಫೇಮಸ್ಸು ಅಂತ ಅವ್ರಿಗೆ ಗೊತ್ತು. ನರೇಂದ್ರ ಮೋದಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿ ಯಾವುದೇ ಊರಿಗೆ ಹೋದರೆ ಅಲ್ಲಿ ವಿಶೇಷತೆ ಏನು, ಅಲ್ಲಿ ಜನರ ಮನಸ್ಥಿತಿ ಏನು ಎಲ್ಲವನ್ನು ಅಧ್ಯಯನ ಮಾಡಿಕೊಂಡೇ ಅವ್ರು ಹೋಗೋದು. ಪ್ಯಾಚ್ ಡಾಲ್ ಸತ್ತ ನಾವು ಕ್ಯಾಸ ಅಂತ ಕೇಳ್ದವನು ಅಂಗಡಿಯವನು, ಅಂದರೆ ಈರುಳ್ಳಿ ಹಾಕ್ಬೋದಾ ಇದರಲ್ಲಿ. ಅದಕ್ಕೆ ಅವ್ರು ಏನು ಹೇಳಿರ್ಬೋದು, ಸರ್ ನೈ ಖಾತಾ ಹೂँ ಸಬ್ ಕುಚ್ ಖಾತಾ ಹೂँ, ಅಂದರೆ ತಲೆ ತಿನ್ನೋದಿಲ್ಲ ಬಾಕಿ ಎಲ್ಲ ತಿಂತೇನೆ ನಾನು, ಹಾಕಿ ನೀನು ಅಂತ. ಅದಾದಮೇಲೆ ಅವತ್ತನಿಗೆ 10 ರೂಪಾಯಿ ಕೊಟ್ಟರು. ಬೇಡ ಅಂದವ, ಇವ್ರು ಕೇಳಿಲ್ಲ, 10 ರೂಪಾಯಿ ಕೊಟ್ಟರು. ಮುಜುಗರದಿಂದ ಆತ ತಗೊಂಡ. ಏನು ಇಡೀ ದೇಶದಲ್ಲಿ ಅದ್ರ ಬಗ್ಗೆ ವಿವಾದ ಚರ್ಚೆ ಯಾವ ಮಟ್ಟಿಗಿತ್ತು ಅಂತಂದರೆ, ನರೇಂದ್ರ ಮೋದಿ ಇದನ್ನು ಪ್ರೀ ಪ್ಲ್ಯಾನ್ ಮಾಡಿ ಬೇಕು ಅಂತಲೇ ಹೆಂಗೆ ಮಾಡಿಸಿ. ಹೌದಪ್ಪ ಮಾಡಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಕೂಲಿಗಳ ಜೊತೆ ಪೋರ್ಟ್ರ್ಗಳ ಜೊತೆ ಸೇರಿ ಪೋರ್ಟ್ರಾಗಿರ್ತಾರೆ, ಸೂಟ್ ಕೇಸ್ ಹಿಡ್ಕೊಂಡು ಹೋಗ್ತಾರೆ, ಮೋಚಿ ಹತ್ರ ಹೋಗ್ತಾರೆ, ಪಾದರಕ್ಷೆ ಮಾಡ್ಕೊಂಡು ಕೂತ್ಕೋತಾರೆ. ಇನ್ನು ಯಾವುದೋ ಬೇರೆ ದೇಶಕ್ಕೆ ಹೋದಾಗ ಲಾರಿ ಡ್ರೈವರ್ ಪಕ್ಕ ಕೂತ್ಕೊಂಡು ಫೋಟೋ ಸೆಷನ್ ಮಾಡಿಸ್ತಾರೆ. ಇಲ್ಲಿ ದಿಲ್ಲಿಯ ಕರೋಲ್ ಬಾಗ್ ಹೋಗಿ ಸ್ಕೂಟರ್ ಮೆಕ್ಯಾನಿಕನ ಜೊತೆ ಕೂತ್ಕೊಂಡು ಫೋಟೋ ಸೆಷನ್ ಮಾಡಿಸ್ತಾರೆ. ಇವೆಲ್ಲ ಪ್ರೀ ಪ್ಲ್ಯಾಂಡ್ ಅಲ್ವಾ, ಪ್ರಿಸ್ಕ್ರಿಪ್ಟೆಡ್ ಅಲ್ವಾ, ಮುಂಚೆ ನಿರ್ಧಾರ ಮಾಡಿದ್ದಲ್ವಾ. ನರೇಂದ್ರ ಮೋದಿ ಆದರೆ ಮಾಡಬಾರ್ದು, ಇವರು ಏನು ಬೇಕಾದರೂ ಮಾಡ್ಬೋದು. ನರೇಂದ್ರ ಮೋದಿ ಒಂದು ಅಂಗಡಿಗೆ ಹೋಗಬೇಕು ಅಂದರೆ ಅದರ ಭದ್ರತೆ ವ್ಯವಸ್ಥೆಯನ್ನು ನೋಡಿಕೊಳ್ಳೇಬೇಕು. SPG ಜವಾಬ್ದಾರಿ ಅದು. ಕ್ಯಾಮ್ರಾ ಒಳಗಡೆ ಇಟ್ಟಿದ್ರು, ಹೌದು ಒಳಗಡೆ ಕ್ಯಾಮ್ರಾ ಇಡಲೇಬೇಕು. ನರೇಂದ್ರ ಮೋದಿ ಹೋಗ್ತಾ ಇರೋದು ಅದು. ಆ ಅಂಗಡಿಯವನು ಯಾರು, ಅವನ ಹಿನ್ನೆಲೆ ಏನು, ಸುತ್ತಮುತ್ತಲು ಜನ ಹೆಂಗಿರ್ತಾರೆ, ಒಂದು ವೇಳೆ ಅವ್ರು ಇಳಿದು ಹೋದಾಗ ಭದ್ರತೆ ಸಿಗತ್ತೋ ಇಲ್ಲೋ, ಅದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಾರ್ದು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ. ಪ್ರಿಸ್ಕ್ರಿಪ್ಟೆಡೇ ಇರಲಿರಿ, ಏನು ತಪ್ಪದರಲ್ಲಿ. ಅಲ್ಲಿಯ ಸ್ಥಳೀಯ ಸಂಸ್ಕೃತಿ, ಅಲ್ಲಿಯ ಖಾದ್ಯ, ಅಲ್ಲಿಯ ತಿನಿಸುಗಳು, ಅದರ ಜೊತೆ ತಮ್ಮನ್ನು ಸಮೀಕರಿಸ್ಕೊಳ್ಳೋದಿದೆಯಲ್ಲ, ನಾನು ನಿಮ್ಮವನು ಅಂತ ಹೇಳುವಂಥ ಸಮೀಕರಣ ಇದೆಯಲ್ಲ, ಅದನ್ನು ನಾವು ಯೋಚನೆ ಮಾಡಿ ನರೇಂದ್ರ ಮೋದಿ ಅವರ ಮನಸ್ಥಿತಿಯನ್ನು ಯೋಚನೆ ಮಾಡಬೇಕು. ನಿಮಗದು ಗಿಮಿಕ್ ಅನಿಸ್ಬೋದು, ನರೇಂದ್ರ ಮೋದಿಗೆ ಸ್ವಾಭಾವಿಕ ಅನಿಸುತ್ತೆ. ಇವತ್ತು ಸಂಜೆ ನರೇಂದ್ರ ಮೋದಿ ಅವರು ಬೇಲೂರು ಮಠಕ್ಕೆ ಹೋಗಿದ್ರಪ್ಪ. ಇದಕ್ಕೆ ರಾಜಕೀಯ ಅಂತ ನೀವು ಕರೆದುಬಿಟ್ರೆ, ಬೇಲೂರು ಮಠಕ್ಕೆ ಹೋಗಿ ರಾಮಕೃಷ್ಣ ಮಿಷನ್ನಲ್ಲಿ ನಮಸ್ಕಾರ ಮಾಡಿ ಸ್ವಾಮೀಜಿಯವ್ರನ್ನ ಭೇಟಿಯಾಗಿ ಮುಂದೆ ಹೌಡಾ ರ್ಯಾಲಿಯಲ್ಲಿ ಪಾಲ್ಗೊಂಡ್ರಪ್ಪ. ಕಲ್ಕತ್ತಾಗೆ ಹೋಗಿದ್ದಕ್ಕೋಸ್ಕರ ರಾಮಕೃಷ್ಣ ಮಿಷನ್ಗೆ ಹೋಗಿ ಪಬ್ಲಿಸಿಟಿ ಸ್ಟಂಟ್ ಮಾಡಿದ್ರು ಅಂದರೆ, ಗುಜರಾತ್ನಲ್ಲಿ ರಾಮಕೃಷ್ಣ ಮಿಷನ್ ಯಾರು ಕಟ್ಟಿಸಿದ್ದಾರೆ? ನರೇಂದ್ರ ಮೋದಿ ಅವರು ಕಟ್ಟಿಸಿರೋದು. ದಿಲ್ಲಿಯಲ್ಲಿ ಜಾಗ ಕೊಡಲಾಗಿದೆ ರಾಮಕೃಷ್ಣ ಮಿಷನ್ಗೆ, ಯಾರು ಕೊಟ್ಟದ್ದು? ದಿಲ್ಲಿ ಸರ್ಕಾರ ಕೊಟ್ಟಿರೋದು. ನರೇಂದ್ರ ಮೋದಿ ಅವ್ರಿಗೆ ವಿವೇಕಾನಂದ, ರಾಮಕೃಷ್ಣ ಇವ್ರ ಬಗ್ಗೆ ನೀವು ಹೇಳ್ಕೊಡ್ಬೇಕಾಗಿಲ್ಲ. ರಾಹುಲ್ ಗಾಂಧಿಗಾದ್ರೆ ನೀವು ಹೇಳ್ಕೊಡ್ಬೇಕು, ಯಾರು ವಿವೇಕಾನಂದ ಅಂತ ಹೇಳಬೇಕು, ರಾಮಕೃಷ್ಣ ಪರಮಹಂಸರು ಯಾರು ಅಂತ ಹೇಳಬೇಕು. ಅವರು ಹಿಂದುತ್ವದ ಪ್ರತೀಕ ಅಂತ ಹೇಳಿದ ಅಸ್ಮಿತೆ ಅಂದ ತಕ್ಷಣ ಅವ್ರ ಬಗ್ಗೆ ನೆಗೆಟಿವ್ ಏನಿದೆ ಹೇಳ್ಕೊಡು ಅಂತ ಕೇಳ್ತಾನೆ, ಹೇಳ್ಕೊಡ್ಬೇಕಾಗತ್ತೆ. ನರೇಂದ್ರ ಮೋದಿಗೆ ಆತನ ಬ್ಲಡ್ನಲ್ಲೇ ಈ ದೇಶದ ಅಧ್ಯಾತ್ಮ ಇದೆ ರೀ, ರಕ್ತದ. ಭಾರತೀಯರಿಗೆ ವಿಶೇಷವಾಗಿ ಯಾವುದೇ ಕಾಸ್ಟು ಕಮ್ಯುನಿಟಿ ಎಲ್ಲ ಬಿಟ್ಬಿಡಿ, ಮೂಲತಃ ನಾವು ದೈವಭಕ್ತರು. ಯಾವುದೇ ಜಾತಿ ಇರಲಿ, ಯಾವುದೇ ಪಂಗಡ ಇರಲಿ, ನಮ್ಮ ಮೂಲತಃ ದೈವಭಕ್ತರು. ಮತ್ತು ನಮಗೆ ಅಧ್ಯಾತ್ಮ ಅನ್ನೋದು ನಮ್ಮ ರಕ್ತಗತವಾಗಿ ಬಂದಿರುವಂಥದ್ದು. ಅದು ಎಲ್ಲೋ ದೇವಸ್ಥಾನ ನೋಡೋಕ್ಕೂ ಸುಮ್ಮನೆ ಕೈ ಮುಗಿತೀವಿ, ಯಾವ ದೇವರು ಅಂತಲೇ ಗೊತ್ತಿರೋದಿಲ್ಲ, ಕಣ್ಣು ಮುಚ್ಚಿಬಿಡ್ತೀವಿ. ಅಂದರೆ ದೇವರಲ್ಲಿ ಲೀನ ಆಗೋದು, ಅಂತರ್ಧಾನ ಆಗೋದು, ಅನುಸಂಧಾನ ಮಾಡ್ಕೊಳ್ಳೋದು, ಅದೆಲ್ಲ ಮಾಡ್ತೀವಿ. ಇವ್ರಿಗೆ ಅದು ಅರ್ಥ ಆಗೋದಿಲ್ಲ, ಆದ್ದರಿಂದ ಇವರು ಇದನ್ನು ಗಿಮಿಕ್ ಅಂತ ಕರೀತಾರೆ. ಇವತ್ತದನ್ನ ಅವರು ಭಾಷಣದಲ್ಲಿ ಹೇಳಿದರು ಕೃಷ್ಣಾನಗರದಲ್ಲಿ, ಏನಂತ, ಹಮ್ ಮಿಠಾಯಿ ಬಿ ಬಾಂಟೆಂಗೆ, ಜಾಲ್ಮುರಿ ಬಿ ಬಟಾಯಿಂಗೆ. ಜಾಲ್ಮುರಿನೂ ಎಲ್ಲರೂ ಕೊಡ್ತೀವಿ ನಾವು. ಅವತ್ತು ಮೇ 4ನೇ ತಾರೀಕು ಗೆಲ್ತೀವಿ. 10 ಗ್ಯಾರಂಟಿಗಳನ್ನು ಮಹಿಳೆಯರಿಗೆ ಘೋಷಿಸಿದರು ನರೇಂದ್ರ ಮೋದಿ ಅವರು. ತಿಂಗಳಿಗೆ 3,000 ರೂಪಾಯಿ, 36,000 ರೂಪಾಯಿ ಸುಕನ್ಯಾ ಯೋಜನಾ, ಹೆಣ್ಮಕ್ಳು ಗರ್ಭಿಣಿ ಆದರೆ 21,000 ರೂಪಾಯಿ, ಎಜುಕೇಷನ್ ಮಾಡೋರಿಗೆ 50,000 ರೂಪಾಯಿ. ಅದ್ಭುತವಾದಂಥ 10 ಯೋಜನೆಗಳು, 10 ಕೂಡ ಪ್ರಾಡಕ್ಟಿವ್ ಆಗಿರುವಂಥ ಗ್ಯಾರಂಟಿಗಳನ್ನು ನರೇಂದ್ರ ಮೋದಿ ಇವತ್ತಿನ ತಮ್ಮ ರ್ಯಾಲಿಯಲ್ಲಿ ಹೇಳಿದರು. ಯಾವ ರ್ಯಾಲಿ? ಚುನಾವಣೆ ಆದಮೇಲೆ ಯಾವ ರ್ಯಾಲಿ ಅಂತ ಭಾಳ ಜನರಿಗೆ ಗೊತ್ತಿರೋದಿಲ್ಲ. ಇದು ಮೊದಲ ಹಂತದ ಚುನಾವಣೆ. ಮೊದಲ ಹಂತದ ಚುನಾವಣೆಯಲ್ಲಿ 152 ಸ್ಥಾನಕ್ಕೆ ಮಾತ್ರ ಇವತ್ತು ಎಲೆಕ್ಷನ್ ಆಗಿರೋದು.
ಉಳಿದ 142 ಕ್ಷೇತ್ರಗಳಿಗೆ 29ನೇ ತಾರೀಕು ನಡೆಯುತ್ತೆ. ಈ 152 ಕ್ಷೇತ್ರ ಇದಾವಲ್ಲ, ಇದರಲ್ಲಿ ಕಳೆದ ಬಾರಿ 59 ಸ್ಥಾನ ಗೆದ್ದಿದ್ರು ಭಾರತೀಯ ಜನತಾ ಪಾರ್ಟಿಯವರು. ಅವರು 92 TMC ಅವರು ಗೆದ್ದಿದ್ರು. ಈ ಬಾರಿ ಆಗಿರೋ ರೆಕಾರ್ಡ್ ವೋಟಿಂಗಿಂದ ಒಂದು 25 ಸ್ಥಾನಗಳನ್ನಾದರೂ ಭಾರತೀಯ ಜನತಾ ಪಾರ್ಟಿ ತನ್ನ ಮಡಿಲಿಗೆ ಹಾಕ್ಕೊಳ್ತದೆ. 148 ಇದೆ ಮ್ಯಾಜಿಕ್ ನಂಬರ್. ಖಚಿತವಾಗಿ ಹೇಳ್ತೀನಿ ಕೇಳಿ, ಮಮತಾ ಬೇಗಮ್ಮು ಮನೆಗೆ ಹೋಗುವಂಥ ನಿರ್ಣಾಯಕವಾದಂಥ ಫಲಿತಾಂಶ ಮೊದಲ ಹಂತದ ಮತದಾನ ಏನಾಗಿದೆ ಇವತ್ತು ನಡೆದಂಥ ವಿದ್ಯಮಾನದಿಂದ ಅದು ಸ್ಪಷ್ಟವಾಗಿ ಗೋಚರಿಸಿದೆ. ಎರಡನೇದೇನಾಗುತ್ತೆ ಆಮೇಲೆ ಮಾತಾಡೋಣ. ಈಗಾಗಿರುವಂಥ ಖುಷಿ ಏನಿದೆಲ್ಲ ಅದನ್ನ ಹಂಚ್ಕೋಬೇಕಲ್ರಿ. ಈಗ ಇಡೀ ದಿವಸ ಇವತ್ತು ಗಲಾಟೆ ಆಗಿತ್ತು, ಕಂಡಲ್ಲಿ ಗುಂಡು ಹೊಡೆದ್ರು, ಲಾಠಿ ಚಾರ್ಜ್ ಆಯಿತು ಅಂದರೆ ನನಗದು ಬೇಸರ ತರಿಸುವಂಥ ವಿಚಾರ. ನಮ್ಮ ದೇಶದಲ್ಲಿ, ನಮ್ಮದೇ ಒಂದು ರಾಜ್ಯದಲ್ಲಿ ಬಾಂಗ್ಲಾದೇಶದ ರೀತಿ, ಪಾಕಿಸ್ತಾನದ ರೀತಿಯಲ್ಲಿ ಹೊಡೆದಾಡಿ ಸಾಯ್ತಾರೆ ಅಂದರೆ ಇದು ಯಾವ ರೀತಿ ವ್ಯವಸ್ಥೆ ಇದು ಅಂತ ಬೇಸರ ಆಗುತ್ತೆ. ಯಾವ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ನಿರ್ಣಾಯಕ ಚುನಾವಣೆಯನ್ನಾಗಿ ಮಾಡಬೇಕು, ಯಾವ ದೊಡ್ಡ ಶಾಪ ಇದೆ, ಶಾಪಗ್ರಸ್ತವಾಗಿದೆ ಪಶ್ಚಿಮ ಬಂಗಾಳ, ಹಿಂಸಾಚಾರದ ರಾಜಕಾರಣ, ಹಿಂಸಾ ಮತದಾನ ಅಂತ ಇದೆ, ಅದನ್ನು ತೊಡೆದು ಹಾಕಬೇಕು ಅನ್ನೋಂಥವರ ಸಂಕಲ್ಪ ಏನಿದೆ ಅದು ಇವತ್ತು ಯಶಸ್ವಿಯಾಗಿದೆ. ಓಟ್ ಹಾಕಿದವರು ಯಾರಿಗೆ ಓಟ್ ಹಾಕಿದಾರ ಅದು ನೋಡೋಣ, 4ನೇ ತಾರೀಕು ನೋಡೋಣ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರೋದೇನೆಂದರೆ ಆಡಳಿತ ವಿರೋಧಿ ಅಲೆ ಏನಿದೆ ಆ ವಿರೋಧಿ ಅಲೆಗೆ ಬೆಂಬಲಿಸಿ, ಅಂದರೆ ಮಮತಾ ಬೇಗಮ್ ಅವರ ಸರ್ಕಾರ ಬೇಡ ಅಂತ ಜನ ಮತ ಹಾಕಿರುವಂಥ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾರೆ. ಈ ಮಧ್ಯೆ ಒಂದು 2-3 ಸಣ್ಣ ಘಟನೆಗಳಾದವು. ಕುಮಾರ್ಗಂಜ್ ಅನ್ನುವಂಥ ದಕ್ಷಿಣ ದಿನಾಜ್ಪುರದಲ್ಲಿ ಅಲ್ಲಿಯ BJP MLA ಅಟ್ಟಿಸ್ಕೊಂಡು ಹೋಗಿ ಹೊಡಿತಾ ಇದ್ರು, ಪೊಲೀಸರು ಬಂದು ಎತ್ಕೊಂಡು ಹೋದರು. ಅದಾದಮೇಲೆ ಸ್ವತಃ ಅಮಿತ್ ಶಾ ಅವರು 2-3 ಕಡೆ ರ್ಯಾಲಿಯನ್ನು ಮಾಡಿದರು. ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ಲಟ್ಕಾಯಿಸ್ತೇನೆ ಅಂತ ಹೇಳಿದ್ರು. ಯಾರು ಗಲಾಟೆ ಮಾಡಿದರೆ ಮರಕ್ಕೆ ಕಟ್ಟಾಕಿ ಹೊಡಿತೀವಿ ನಿಮಗೆ, ಅವೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಘಂಟಾಘೋಷವಾಗಿ ಅವ್ರು ಹೇಳಿದರು. ಸಾಲ್ಟ್ ಲೇಕ್ ಸಿಟಿಯಲ್ಲಿ ಅವರು ವಾರ್ ರೂಮ್ ಮಾಡಿದ್ದಾರೆ. ಅಲ್ಲೊಂದು BJP ಸೆಂಟ್ರಲ್ ಆಫೀಸ್ ಅದು, ಅಲ್ಲಿ ವಾರ್ ರೂಮ್ ಮಾಡಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದಾರೆ. ನೋಡಿ ಮಜಾ ನೋಡಿ. ಮೊದಲನೇ ಹಂತದ ಮತದಾನ ಇವತ್ತು ನಡೀತಾ ಇದೆ, 2ನೇ ಹಂತದ್ದು ಆಮೇಲಿದೆ. ಆ 2ನೇ ಹಂತದ ಮತದಾನಕ್ಕೆ ಪೂರಕವಾಗಿ ಈಗಾಗಲೇ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ರ್ಯಾಲಿಗಳನ್ನು ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ನರೇಂದ್ರ ಮೋದಿ ಅವರು ಅಲ್ಲೇ ತಂಗ್ತಾ ಇದ್ದಾರೆ. ಕಲ್ಕತ್ತಾದಲ್ಲಿ ಇವತ್ತು ಸ್ಟೇ ಆಗಿ ನಾಳೆ ಮತ್ತೆ ರ್ಯಾಲಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಯಾವ ಪಶ್ಚಿಮ ಬಂಗಾಳ ಇಷ್ಟು ವರ್ಷಗಳ ಕಾಲ ಅಭಿವೃದ್ಧಿಯನ್ನೇ ಕಾಣಲಿಲ್ವೋ, ಯಾವ ಪಶ್ಚಿಮ ಬಂಗಾಳದಲ್ಲಿ ಪ್ರಾಣಿಗಳ ರೀತಿಯಲ್ಲಿ ಮನುಷ್ಯರು ಜನರನ್ನು ತಮ್ಮ ಟಾಂಗಾದಲ್ಲಿ ಎಳ್ಕೊಂಡು ಹೋಗುವ ವ್ಯವಸ್ಥೆ ಇದೆಯೋ ಅದಕ್ಕೊಂದು ಪೂರ್ಣ ವಿರಾಮ ಹಾಕಬೇಕು ಅನ್ನುವಂಥ ಭಾಳ ದೊಡ್ಡ ಸಂಕಲ್ಪ ನರೇಂದ್ರ ಮೋದಿ ಅವರಿಗಿದೆ. ನೋಡಿ, 22 ರಾಜ್ಯದಲ್ಲಿ BJP ಸರ್ಕಾರ ಇದೆ. ಒಂದು ರಾಜ್ಯದಲ್ಲಿ ಇಲ್ಲದೆ ಹೋದರೆ ಏನೂ ವ್ಯತ್ಯಾಸ ಆಗಲ್ಲ. ಆದರೆ ದೇಶಕ್ಕೆ ದೊಡ್ಡ ನಷ್ಟ. ಒಂದು ಗಡಿ ರಾಜ್ಯ, 2ನೇದು ಪಕ್ಕದಲ್ಲಿ ಬಾಂಗ್ಲಾ ಇದೆ, 3ನೇದಾಗಿ ಕಳೆದ 34 ವರ್ಷಗಳ ಎಡರಂಗ ಸರ್ಕಾರ, 15 ವರ್ಷಗಳ ಮಮತಾ ಬೇಗಮ್ ಅವರ ಸರ್ಕಾರ, 49 ವರ್ಷಗಳ ಕಾಲ ಜನ ನೆಮ್ಮದಿಯನ್ನೇ ಕಾಣಲಾರದೆ ಜೀವನವನ್ನು ಕಳೆದಾಗ ನರೇಂದ್ರ ಮೋದಿ ಅಂತ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಈ ದೇಶದ ಒಂದು ದೊಡ್ಡ ಸೆಗ್ಮೆಂಟ್ನ ಜನ, ಒಂದು ರಾಜ್ಯದ ಜನರಿಗೆ ಅನ್ಯಾಯ ಆಗತ್ತೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋದಿಲ್ಲ. ಬೇರೆ ಯಾವುದೋ ದೇಶದಿಂದ ವಲಸೆ ಬರುವಂಥ ಅಕ್ರಮಿತ ವಲಸೆಗಾರರಿಗೆ ಮಣೆ ಹಾಕಲಾಗತ್ತೆ. ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇರೋದಿಲ್ಲ. ಆ ಸ್ಥಿತಿ ಯಾವ ಪ್ರಧಾನಮಂತ್ರಿ ಇಷ್ಟಪಡ್ತಾರೆ ನೀವು ಹೇಳಿ? ಎರಡನೇದಾಗಿದ್ದು ಗೃಹ ಸಚಿವರಾದಂಥ ಅಮಿತ್ ಶಾ ಅವರಿಗೆ ದೊಡ್ಡ ಚಾಲೆಂಜ್. ಯಾಕೆಂದರೆ ತಾನು ಗೃಹ ಸಚಿವನಾಗಿದ್ದು ಕೂಡ ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆಯನ್ನು ಆರಾಮಾಗಿ ಮಾಡುವಾಗ ಒಂದು ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಹಿಂಸಾ ರಹಿತವಾಗಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲಲ್ಲ ಅನ್ನುವಂಥ ಶಾಪ ಇದೆಯಲ್ಲ, ಅಥವಾ ಕಳಂಕ ಇದೆಯಲ್ಲ, ಅದಕ್ಕಿಂತ ಕೆಟ್ಟ ಹೆಸರು ಇನ್ನೇನಿದೆ ಹೇಳಿ? ನೋಡಿ, ಒಂದೇ ದಿವಸದಲ್ಲಿ 2 ಚುನಾವಣೆ ಇದಾವೆ. ಒಂದು ಕಡೆ ತಮಿಳುನಾಡಿನಲ್ಲಿ ನಡೀತಾ ಇದೆ, ಒಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ. ತಮಿಳುನಾಡಿನಲ್ಲಿ ಒಂದೇ ಹಂತದ ಮತದಾನ 234 ಸ್ಥಾನಗಳಿಗೆ. ಒಂದೇ ಒಂದು ಗಲಾಟೆ ನಿಮ್ಗೆ ಸಿಗಲ್ಲ ರೀ. ಚುನಾವಣೆ ಫಲಿತಾಂಶ ಏನಾದರೂ ಆಗ್ಬೋದು. ಮತದಾನದ ಸಂದರ್ಭದಲ್ಲಿ ಹಿಂಸೆ, ಗಲಾಟೆ, ದೊಂಬಿ ಯಾವುದೂ ಇರಲಾರದೆ ಚುನಾವಣೆಯಲ್ಲಿ ನಡೆಯುತ್ತೆ. ಅದು ಸುದ್ದಿನೇ ಆಗಲಿಲ್ಲ. ಯಾಕೆಂದರೆ ಅಲ್ಲಿ ಚುನಾವಣೆ ಅನ್ನೋ ಶಾಂತಿಯುತವಾಗಿ ನಡೆಯುತ್ತೆ ಅಂತ ತುಂಬ ಚೆನ್ನಾಗಿ ಅಲ್ಲಿಗೆ ಜನರಿಗೆ ಗೊತ್ತಿದೆ ಅದು. ಆಮೇಲೆ ಅತಿ ಹೆಚ್ಚು ಮಹಿಳೆಯರು ಬಂದು ಮತ ಹಾಕ್ತಾರೆ ತಮಿಳುನಾಡಿನಲ್ಲಿ. ನೀವು ಗಮನಿಸಿ ನೋಡಿದ್ದು ಮತಗಟ್ಟೆ ಮುಂದೆ. ಪಶ್ಚಿಮ ಬಂಗಾಳದಲ್ಲಿ ಅದೇ ಸ್ಥಿತಿ ಇವತ್ತಿತ್ತು. ಈ ದೇಶದ ಎಲ್ಲ ರಾಜ್ಯಗಳಲ್ಲಿ ಚುನಾವಣೆ ಸಹಜವಾಗಿ ನಡೆಯುತ್ತೆ, ಹಿಂಸೆ ಇಲ್ಲದೆ ನಡೆಯುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಯಾಕೆ ನಡಿಬಾರದು ಅನ್ನೋದು ಇಬ್ಬರ ಈ ಬಾರಿ ಸಂಕಲ್ಪ ಆಗಿತ್ತು. ಒಂದು ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್, ಎರಡನೇದು ಅಮಿತ್ ಶಾ ಅವರು. ಅಮಿತ್ ಶಾ ಅವರು 15 ದಿವಸ ಈ ರೀತಿ ಒಂದು ಚುನಾವಣೆಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡದ್ದು ಯಾವ ರಾಜ್ಯದಲ್ಲೂ ಇಲ್ಲ. ನೀವು ಬೇಕಾದ್ರೆ ಗೂಗಲ್ ಹೋಗಿ ಸರ್ಚ್ ಮಾಡಿ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಈ ರೀತಿ ಹಿಂಸಾಚಾರ ಆಗಲ್ಲ ರೀ, ಇಲ್ಲಾಗತ್ತೆ ಅಂದರೆ ಏನು ಅರ್ಥ ಹೇಳಿ ನೋಡೋಣ. ಅಂದರೆ
ಪಶ್ಚಿಮ ಬಂಗಾಳದಲ್ಲಿ ಹೊಸ ಶಕೆ ಪ್ರಾರಂಭ ಆಗುವಂಥ ಒಂದು ಹೊಸ ಪರ್ವಕ್ಕೆ ನವಪಲ್ಲವಿಗೆ ದಾರಿಯಾಗುವಂಥ ಒಂದು ಮುನ್ನುಡಿಯನ್ನು ಮೊದಲನೇ ಹಂತದ ಮತದಾನದಲ್ಲಿ ಅಲ್ಲಿಯ ಮತದಾರ ತೋರಿಸಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಗೇಮ್ ಓವರ್ ಅಂತ. ಯಾವುದರ ಗೇಮ್ ಓವರು? ಯಾವ ಶಾಪ ಇತ್ತು ಆ ಶಾಪದಿಂದ ಪಶ್ಚಿಮ ಬಂಗಾಳ ವಿಮೋಚನೆಗೊಳ್ಳುವ ಕಾಲ ಸನ್ನಿಹಿತವಾಗಿದೆ ಅಂತ. ನೋಡೋಣ ಏನಾಗುತ್ತೆ. ಎರಡನೇ ಹಂತದ ಮತದಾನ ಆಗಲಿ, ಮತ್ತೆ ನೀವು ಮಾತಾಡೋದು ಇದ್ದೇ ಇದೆ. ಸಂಚಿಕೆ ಹೇಗನ್ನಿಸ್ತು ದಯವಿಟ್ಟು ತಿಳಿಸಿ. ಈ ದಿನ ಇಡೀ ದಿವಸ ಬೆಳಗ್ಗೆ 7ರಿಂದ ಇಲ್ಲಿವರೆಗೂ ಕಣ್ಣಿಗೆ ತೂತು ಬೀಳೋ ಹಾಗೆ ವಿದ್ಯಮಾನಗಳನ್ನು ನೋಟ್ ಮಾಡ್ಕೊತಾ ಇದ್ದೆ. ಒಂದು ಸಮಾಧಾನ ಏನಂದರೆ, ಈ ರೀತಿಯಾದಂಥ ಚುನಾವಣೆ ನಡೆದಾಗ, ಈ ರೀತಿಯಾಗಿ ಮತದಾನ ಆದಾಗ ಅದಕ್ಕೆ ನಾವು ಮಾಡಿದ ವಿಡಿಯೋಗೆ ನೀವು ತೋರಿಸೋಂಥ ಪ್ರತಿಕ್ರಿಯೆ ಇದೆಯಲ್ಲ, ಅದೇ ನಮ್ಮ ಜೀವನದ ಸಾರ್ಥಕ್ಯ. ಇನ್ನೇನು ಬೇಕು ಮನುಷ್ಯನಿಗೆ? ಯಾವಾಗಲೂ ಸಾರ್ಥಕ್ಯಕ್ಕಿಂತ ದೊಡ್ಡದು ಯಾವುದಿಲ್ವಲ್ಲ ಅಂತ ನಾನು ಭಾವಿಸಿದ್ದು. ತಮಗೇನು ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.